ಅಲ್ಲ, ನಾವು ಕಾಡಿನಲ್ಲೇ ಹುಟ್ಟಿದವರು, ಕಾಡಿನಲ್ಲೇ ಬೆಳೆದವರು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದವರು. ಆದ್ದರಿಂದ ನಮಗೆ ಕಾಡೆ ಆಗಬೇಕು. ಏನು ಮಾಡೋಣ? ಚಿಕ್ಕಂದಿಗೆ ದಾಯಾದಿಗಳ ಅಂತ ಪಾಂಡವರಿಗೂ ಕೌರವರಿಗೂ ಒಂದಲ್ಲ ಒಂದು ವಿಷಯ ವೈರತ್ವ ಬೆಳೆಯುತ್ತಲೇ ಬೆಳೆಯುತ್ತಲೇ. ನಾನು ಎಷ್ಟು ಸಾವಧಾನದಿಂದ ಇದ್ದರೂ ನಿಮ್ಮ ನಿಮ್ಮ ಕೋಪ ಕೆಲವೊಮ್ಮೆ ವಿಕೋಪಕ್ಕೆ ಹೋಗುತ್ತಾ ಇತ್ತು. ಏನು ಮಾಡೋಣ? ಕೊನೆ ಗಳಿಗೆಯಲ್ಲಿ ಶ್ರೀಕೃಷ್ಣನ ಅನುಗ್ರಹ, ದೇವರ ಅನುಗ್ರಹದಿಂದ ಎಲ್ಲವೂ ಶಾಂತವಾಗುತ್ತದೆ ಎಂಬುದಾಗಿ ಭಾವಿಸಿಯೇ ಇದ್ದವ. ದೇವರ ಅನುಗ್ರಹದಿಂದಲೇ ನಾವು ವನವಾಸದಲ್ಲಿದ್ದರು. ಅದು ನಮಗೆ ವನವಾಸ ಅಲ್ಲವೇ? ರಾಜರ ಸುಖವು ಆ ವನದಲ್ಲೇ ಸಿಕ್ಕಿತ್ತು ಅಂತ ಜೀವನವನ್ನು ನಡೆಸಿ ಅಜ್ಞಾತವನ್ನು ವಾಸವನ್ನು ಮುಗಿಸಿ ನಮಗೆ ಸಿಗಬೇಕಂತ ಅರ್ಧ ರಾಜ್ಯ. ಅದನ್ನು ಪಡೆಯುವುದಕ್ಕೆ ನಾವು ಪಟ್ಟ ಪ್ರಯತ್ನ ಎಷ್ಟು, ಅದೆಷ್ಟು ಪ್ರಯತ್ನ ಪಟ್ಟರೂ ಫಲಕಾರಿಯಾಗಿ ಕೊನೆಗೆ ಕೃಷ್ಣ ದೇವ ಅವರ ಆತನ್ನೇ ಸಂಧಾನಕ್ಕೆ ಕಳಿಸಿಕೊಡುವಂತಹ ಪ್ರಮೇಯ ಒದಗಿದರು. ದೇವರು ಪ್ರಯತ್ನ ಪಟ್ಟರೆ ಮನಸ್ಸು ಮಾಡಿದ್ರೆ ಏನಕ್ಕೇನೂ ಮಾಡಿ ಇಲ್ಲದೇ ಇರುತ್ತಿತ್ತು. ತುಂಬಿ ಅಂತ ಸಭೆಯಲ್ಲಿ ನಮ್ಮ ಇವರ ಮಡದಿಯಂತ ದ್ರೌಪದಿ ಅವಳ ವಸ್ತ್ರಾಪರಣಕ್ಕೆ ಪ್ರಯತ್ನ ಪಟ್ಟಾಗ ಅದು ಫಲಕಾರಿ ಆಗದೆ ಇರಬೇಕಂತಾದ್ರೆ ದೇವರ ಅನುಗ್ರಹದಲ್ಲಿ ಮತ್ತೆ ಅಕ್ಷಯಾಂಬರವಾಯಿತು ಅಲ್ವೇ? ಅದಕ್ಕೆ ಹೇಳುದು ದೇವರ ಅನುಗ್ರಹ. ನಾವು ಯಾವುದೇ ರೀತಿಯಲ್ಲಿ ಹೋಗಲಿ ದೇವರ ಅನುಗ್ರಹ ಇದ್ರೆ ಅದು ನಮಗೆ ಒಳ್ಳೆಯದಾಗುತ್ತದೆ ಎಂಬುದಕ್ಕೆ ನಾವು ಅನುಭವಿಸಿದ ಆ ಕಷ್ಟ ಸುಖಗಳಲ್ಲೇ ನಮಗೆ ಮನವರಿಕೆ ಆಗುತ್ತದೆ. ಆದ್ರೆ ಇವಾಗ ಏನು, ನಮ್ಮ ಪ್ರಯತ್ನದಲ್ಲಿ ಅವರು ಒಂದೇ ಒಂದು ಮಾತು, ಯುದ್ಧ ಅಲ್ಲದೆ ರಾಜ್ಯವನ್ನು ಬಿಟ್ಟು ಕೊಡುವುದಿಲ್ಲ. ಏನು ಮಾಡೋಣ? ಹಲವು ರೀತಿಯ ಸಂಧಾನ ಆಯಿತು. ಇವಾಗ ಕೃಷ್ಣದೇವರು ಹೊರಟದ್ದು ಸಂಧಾನ ಹೋಗಿದ್ದ. ಅಲ್ಲಿ ಏನಾಗುತ್ತದೆ ಎಂಬುದು ನಮಗೆ ಗೊತ್ತಿಲ್ಲ. ಅರ್ಥ ರಾಜ್ಯ ಅಲ್ಲಂತಾದ್ರೆ 5 ಗ್ರಾಮವಾದರೂ ಸಾಕು ಎಂಬುದಾಗಿ ನಾನು ಹೇಳಿದ್ದೇನೆ. ನಾನು ಹೇಳುವಾಗ ನೀವು ಮನಸಾರೆ ಕೆಲವು ಒಪ್ಪಿದರು, ಕೋಪದಿಂದ ಮಾತಾಡಿದ್ದು. ಆದರೂ ನನ್ನ ಮಾತಿಗೆ ಮನ್ನಣೆ ಕೊಟ್ಟು ಯಾವ ರೀತಿ ಮುಂದಕ್ಕೆ ಹೋಗದೆ ಮುಂಗೋಪವನ್ನು ತೋರಿಸದೆ ನನಗೆ ಸಹಕರಿಸಿದ್ದರಿಂದ ನನಗೆ ನೆಮ್ಮದಿ. ನಿಮ್ಮಂತ ಸಂಬಂಧಿಗಳನ್ನು ಪಡೆದಂತ ನಾನೇ ಭಾಗ್ಯಶಾಲಿ. ಆದ್ರೆ ದೇವರು ಸಂಧಾನಕ್ಕೆ ಹೋದವರು ಅವರು ಇಷ್ಟರವರೆಗೆ ಬರಲಿಲ್ಲ. ಸಂಧಾನ ಏನಾಗಿದೆ? ಅರ್ಧ ರಾಜ್ಯ ಕೊಡುವುದಕ್ಕೆ ಸುಯೋಧನ ಒಪ್ಪಿದನೆ ಅಥವಾ 5 ಗ್ರಾಮವಾದರೂ ನಮಗೆ ಸಿಕ್ಕಿ ಆ ನಿರೀಕ್ಷೆ ಇದ್ದವರು ನಾವು ಅಲ್ವೇ? ಯುದ್ಧಕ್ಕೆ ಬೇಕಾದ ಸಿದ್ಧತೆ ಇತ್ತಂತ ಕಡೆಯಲ್ಲೂ ಆಗುತ್ತಾ ಉಂಟು. ಕೆಲವರು ಹೇಳುತ್ತಾ ಇದ್ದಾರೆ ಕೌರವನಲ್ಲಿ ಯುದ್ಧ ಬೇಡ ಬೇಡ ಎಂಬುದಾಗಿ. ನನ್ನಲ್ಲಿ ಹೇಳುವುದೇನು, ಯುದ್ಧ ಬೇಕು ಅಂತ. ಯಾಕೆ? ನಾನು ಯುದ್ಧ ಬೇಡ ಅಂತಲೇ ಹೇಳುವ. ಆದರೆ ದೇವರ ನಿರೀಕ್ಷೆ ಅಲ್ಲಿ ಏನಾಗಿದೆ ಆ ವಿಚಾರದಲ್ಲೇ ಮನಸ್ಸು ಸರಿ ಏನಾಗುತ್ತದೆ ಏನಾಗಿದೆ ಎಂಬುದನ್ನು ತಿಳಿಯುವ ಕುತೂಹಲ ನಮ್ಮವರಿಗೆಲ್ಲರೂ ಅದುವೆ. ಆದ್ದರಿಂದ ದೇವರು ಯಾವಾಗ ಬರುತ್ತಾರೆ, ಅವರ ನಿರೀಕ್ಷೆ ಯಾವಾಗ ಎಂಬುದನ್ನು ಯೋಚಿಸ್ತಾ ಇದ್ರೆ ಬಂದರು
ಪಾಲ ಮಾಧವ ಓ ಮಾಧವ, ಓ ದೇವರ ದೇವ, ಓ ಶ್ರೀಕೃಷ್ಣ ಪರಮಾತ್ಮ, ನಮ್ಮನ್ನು ಕೊರೆಯುವ ನೀನು ನಮ್ಮ ಐವರ ಅಮ್ಮನಿಗೆ ನೀನು ಮಾತು ಬಂದಿದ್ದಂತೆ, ನಮ್ಮ ಪ್ರಾಣಾಹಿ ಪಾಂಡವ. ಹಾಗಿದ್ದಾಗ ನಮ್ಮ ಎಲ್ಲ ಹೋಗುಗಳಿಗೆ ನೀನೇ ಕಾರಣಕರ್ತ. ದೇವರೇ ದೇವರೇ, ಮೊನ್ನೆ ಹೊರಟವನೇ ಸಂಧಾನಕ್ಕೆ ಪ್ರಯತ್ನ ಪಡುತ್ತೇನೆ ಎಂಬುದಾಗಿ ಕೌರವರಿಂದ ಯಾವ ಉತ್ತರ ಬಂದಿದೆ ನಮಗೆ ಗೊತ್ತಿಲ್ಲ. ತಮ್ಮಂದಿರೆಲ್ಲ ಬಹಳ ಹೊತ್ತಿನಿಂದ ತವಕಿಸ್ತಾ ಇದ್ದಾರೆ. ದೇವರು ಹೋಗಿದ್ದಾರೆ, ಇನ್ನು ಬರಲಿಲ್ಲ, ಅಲ್ಲಿ ಏನಾಗಿದೋ ದೇವರೇ ನನಗೆ ತಿಳಿಯುವ ಆಸೆ. ಅಲ್ಲಿ ಏನಾಗಿದೆ? ಕೌರವ ಒಪ್ಪಿದರೆ ರಾಜ ಸಿದ್ಧಿಗೆ ಕುಮತಿಯರಾದ ನೀವು ಕಳುಹಿಸಿದ್ದು ಕುಮತಿಯನಾದ ಗೌರವನಲ್ಲಿಗೆ ಅಲ್ವಾ? ಕುಮತಿ ಕೌರವ ರಣದಿ ರಾಜ್ಯವ ಪಾಂಡವರೇ ಕುಮತಿ ಗೌರವ ರಣದಿ ರಾಜ್ಯವ ನಿಮಗೆ ಕೊಡುತ್ತಿಗನಂತೆ, ನಿಮಗೆ ಕೊಡುತ್ತಿಗನಂತೆ ಸುಪರಾಕ್ರಮಿಗಳಾದರೆ ನೀವು ಕೊಂಬುದು ಸಮನ ಮುಗದಿ. ಸುಪರಾಕ್ರಮಿಗಳಾದರೆ ನೀವು ಕೊಂಬುದು ಸಮನ ಮುಗದಿ. ಕೇಳಿ ಪಾಂಡವರೇ, ದೇವರೇ. ಒಳ್ಳೆಯ ದಿನಗಳು ಗಮನಿಸಿತು ಆ? ಅಂತ ನಮ್ಮ ಹಾರೈಕೆ. ಆ, ಆ. ಈ ದಿವಸ ಹಾಗಲ್ವೇ ಪ್ರಾರ್ಥನೆ? ನಾಳೆ ಸೂರ್ಯೋದಯ ನಮ್ಮ ಪಾಲಿಗೆ ಒಳ್ಳೆಯ ದಿವಸವನ್ನೇ ತರಲಿ. ಆ ಶುಭ ಹಾರೈಕೆಯೊಂದಿಗೆ ನಿಮ್ಮಲ್ಲಿಂದ ಹೊರಟವನು ನಾನು. ಹೌದು ದೇವರೇ. ಹೊರಡುವಾಗಲೇ ನಿಮ್ಮಲ್ಲಿ ಅನೇಕ ಭಿನ್ನ ಮತ ಅಂತಲ್ಲ, ಮತದ ಅರ್ಥದಲ್ಲಿ ವ್ಯತ್ಯಯವನ್ನು ಕಂಡೆ. ಹ. ನೀನು ಪ್ರಶ್ನಿಸಿದೆ ನೀತಿಯೇ ಕರುನಾಡು ನೀನು ಹೇಳುವುದು ಅಂತ. ಆ. ಇನ್ನೊಬ್ಬ ಹೇಳ್ತಾನೆ ಅಣ್ಣನವರಿಗೆ ನೀತಿಯಾದರೆ ನಮಗೇನು. ಆ. ಭೀಮಸೇನ ಹೇಳ್ತಾನೆ ಯುದ್ಧವೇ ಆಗಲಿ, 2 ಊರುಗಳನ್ನು ಪಡೆಯುತ್ತೇನೆ. ಹೀಗೆ 5ರಲ್ಲಿಯೂ ಕೂಡ ಅಂಚಾಲೆ ಸಹಿತ 6 ಮಂದಿಯಲ್ಲಿಯೂ ಕೂಡ ಮತದಲ್ಲಿ ವ್ಯತ್ಯಾಸವನ್ನು ಗಮನಿಸಿದೆ. ಎಲ್ಲರ ಆಶಯ ಮೇಲ್ನೋಟಕ್ಕೆ ಸಂಗ್ರಾಮ ಬೇಡ ಅಂತ ಇದ್ರೂ ಕೂಡ ಒಳಾರ್ಥದಲ್ಲಿ ಬೇಕು ಎಂಬುದನ್ನು ನಾನು ಗಮನಿಸಿಕೊಂಡೆ. ಧನುಜಾಯಿ ದ್ರೌಪದಿಯ ಸಂತೈಸಿ ಹಸ್ತಿನೆಗೆ ನನ್ನ ಪ್ರಯಾಣ. ಹೌದು ದೇವರೇ. ಅನೇಕ ಮಂದಿ ಋಷಿ ಮುನಿಗಳು ನನ್ನ ಸ್ವಾಗತಕ್ಕೆ ಸಿದ್ಧವಾದರು. ನನ್ನ ಸ್ವಾಗತ ಹಸ್ತಿನೆಯ ದುರ್ಮತಿಗಳು ಏನಿದ್ದಾರೆ, ದುಷ್ಪ್ರವೃತ್ತಿಗಳು ಏನಿದೆ, ನಿನ್ನ ಪಾದಸ್ಪರ್ಶದಿಂದ ಅದೆಲ್ಲವೂ ನಾಶವಾಗಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಸ್ವಾಗತಕ್ಕೆ ಹಸ್ತಿನೆಯ ಆಸ್ಥಾನವನ್ನು ಸೇರಿದೆ. ತುಂಬಿದಂತಹ ಸಭೆ, ಆ ಸಭೆಯ ಮಧ್ಯದಲ್ಲಿ ವಿರಾಜರಾದಂತಹ ಎಲ್ಲ ರಾಜರುಗಳು, ಗೌರವ, ಆತನ ಅನುಯಾಯಿಗಳು, ಆ ಸ್ವಭಾವವನ್ನು ಕಾಣುವುದಕ್ಕೆ ಯೋಗ ಬೇಕು. ವೈಭವವೇ ವೈಭವ. ಏನೇ ಆಗಲಿ, ಸಂಗ್ರಾಮವೋ ಸಂಧಾನವೋ ಒಪ್ಪಿದ್ದಾನೆ ಗೌರವ. ಒಪ್ಪಿದ ಏನು ದೇವರೇ? ಸಂತೋಷ ಪಡುವಷ್ಟು ಒಪ್ಪಿದ್ದೇನು ಅಲ್ಲ. ಸಂತೋಷ ಬೇಡ. ರಾಜ್ಯವನ್ನು ಕೊಡಬಹುದು ಯಾವಾಗ?
ಪಾಂಡವರು ಪರಾಕ್ರಮಶಾಲಿಗಳಂತೆ. ಅಂತಹ ಪರಾಕ್ರಮಶಾಲಿಗಳಿಗೆ ದೂರದಲ್ಲಿ ಹೋರಾಡಿ ಆ ಮುಖೇನವಾಗಿ ರಾಜ್ಯವನ್ನು ಪಡೆಯುವುದು ಇಲ್ಲದಿದ್ದರೆ ಹೇಡಿಗಳ ಹಾಗೆ ಆಗ್ತದೆ ಅಂತ. ಹಾಗಾಗಿ ತುಂಬ ಪ್ರಯತ್ನ ಪಟ್ಟಿನ ಕೊನೆಗೆ ಆಗಲಿಲ್ಲ. ರಣವೀರ್ಯವನ್ನು ಕೊಂಬಟ್ಟಲದಲ್ಲಿ ನೀಡಿದ್ದಾರೆ, ಸ್ವೀಕರಿಸಿದ್ದೇನೆ. ಯುದ್ಧಕ್ಕೆ ಆತ ಸಿದ್ಧನಾಗಿದ್ದಾನೆ. ದೇವರೇ ದೇವರೇ ಹಾಗಾದ್ರೆ ಯುದ್ಧವೇ ಬದ್ಧ ಅರ್ಥ ಆಯ್ತು. ದೇವರೇ ನೀವೊಂದು ಮಾತು ಹೇಳಿ, ಅತ್ತ ಕಡೆ ಹೋಗಬೇಕಂತಾದ್ರೆ ಎಲ್ಲರೂ ಕಾತರದಿಂದ ಇದ್ರು ನಿನ್ನನ್ನು ಸ್ವಾಗತಿಸಿದಕ್ಕೆ ಬೇಕಾದ. ಹಾಗಾದ್ರೆ ನಾವೆಲ್ಲ ಯುದ್ಧಕ್ಕೆ ಸಿದ್ಧರಾದವರು, ಯಾಕೆ ನಾವು ದಾರಿಯಾಗಿದ್ದೆವು. ಹಾಗೆ ನೀವು ಹಾಗಲ್ಲ, ಪ್ರಪಂಚಕ್ಕೆ ಪೂಜನೀಯ ವ್ಯಕ್ತಿ, ಎಲ್ಲರೂ ಪೂಜಿಸುವವು. ಆದ್ದರಿಂದ ನಿನ್ನಲ್ಲೇ ಹೇಳುತ್ತಾ ಇದ್ದೆ, ನಿನಗೆ ವಂದನೆ ಹೇಗಾಯಿತು? ಎಲ್ಲ ಹೇಳುವ ಆತ ರಾಯಭಾರಿಯಾಗಿ ಬಂದ ನನ್ನನ್ನು ಮಾನಿಸಿಯಾಗಿ ನಾನು ಹೋದದ್ದು ಪಾಂಡವರ ಪ್ರತಿನಿಧಿಯಾಗಿ ನಿಮ್ಮ ಮುಖವಾಗಿ ಹೋದದ್ದು, ನೇರವಾಗಿ ಹೋದದ್ದು ವಿದುರನಲ್ಲಿಗೆ ಹೋದೆ. ಆತನ ಆತಿಥ್ಯವನ್ನು ಸ್ವೀಕರಿಸಿ ಹಸ್ತಿನೆಯ ಮನೆಗಳಲ್ಲಿ ಕೂಡ ಕೃಷ್ಣನ ದರ್ಶನಕ್ಕಾಗಿ ಅಲ್ಲ ಕೃಷ್ಣನ ಆರೋಗಣೆಗಾಗಿ ಎಲ್ಲ ವ್ಯವಸ್ಥೆಗಳು ಆಗಿ ಹೋಗಿದ್ದವು. ಅದು ನನಗೆ ಆರೋಗಣೆಯ ಪರಿಮಳವನ್ನು ವಿದುರನಲ್ಲಿ ದೇವರು ದೊಡ್ಡವ. ನನ್ನ ನಿರೀಕ್ಷೆಯಲ್ಲೇ ಅಲ್ಲಿಗೆ ಹೋದೆ. ಆತನ ಮನಸ್ಸಿನ ಅಪೇಕ್ಷೆಯನ್ನು ಈಡೇರಿಸಿದೆ. ನಿಮ್ಮವೇ ಆದಂತಹ ಬುದ್ಧಿಯಲ್ಲಿಯೂ ಮಾತನಾಡಿದೆ. ಕೊನೆಗೆ ಹೊರಡುವಾಗ ಒಂದು ಮಾತು ಹೇಳಿದರು, ಎಂದೆಂದಿಗೂ ಕೂಡ ನನ್ನ ಮಕ್ಕಳು ಧರ್ಮವನ್ನು ಮೀರದಂತೆ ನೋಡಿಕೋ ಕೃಷ್ಣ ಅಂತ ಹೇಳಿದರು. ಅಲ್ವೇ? ವಿದುರನ ಜೊತೆಯಲ್ಲಿ ನೇರವಾಗಿ ಹಸ್ತಿನೆಯ ಆಸ್ಥಾನವನ್ನು ಸೇರಿದೆ. ಒಂದೊಂದೇ ಮಾತುಗಳ ಮೂಲಕ, ಒಂದೊಂದೇ ದೃಷ್ಟಾಂತಗಳ ಮೂಲಕ ಆತನನ್ನು ಮಾತಿಗೆ ಎಳೆದು, ಮತಿಯೇ ಸರಿ ಇಲ್ಲದವನಲ್ಲಿ ಮಾತೆಯನ್ನು ಇನ್ನೊಂದೇ. ನಾನಾಡಿದಂತಹ ಪ್ರತಿಯೊಂದು ಮಾತುಗಳು ಕೂಡ ಆತನಿಗೆ ಅನರ್ಥಾರ್ಥವನ್ನೇ ಕೊಡುವುದಕ್ಕೆ ಆರಂಭಿಸಿತು. ಕೊನೆಗೆ ಕೌರವನಲ್ಲಿ ಇಂಥದ್ದು ಹೊಸತೇನು ಅಲ್ಲ. ಪಾಂಡವರ ಜೀವನಕ್ಕೆ ಮುಳ್ಳಾದಂತಹ ಯಾವ ಕೌರವನು ಆತನ ಅನುಯಾಯಿಗಳು, ಆತನಿಗೆ ಪಾಂಡವರೇನು ಕೃಷ್ಣನೇನು, ನನ್ನ ಯಾವ ಸಂಧಾನ ಪ್ರಕ್ರಿಯೆಯೂ ಕೂಡ ಮುರಿಯುತ್ತದೆ ಅಂತ ಆತನ ಮನಸ್ಸಿಗೆ ಆಯಿತೋ ಏನು, ಅಥವಾ ನನ್ನನ್ನು ಯಾವ ಭಾವದಿಂದ ನೋಡಿದನೋ ಏನು. ರಾಯಭಾರಿಯಾಗಿ ಹೋದ ನನ್ನನ್ನು ಕಟ್ಟುವುದಕ್ಕೆ ಪ್ರಯತ್ನ ಆರ್ಥಿಕವಾಗಿ ತಲೆ ತಗ್ಗಿಸುವಂತಹ ವಿದ್ಯಮಾನಗಳೇ ನಡೆದವರಿತು. ನನ್ನ ಆಯುಧಗಳಂತಿರುವ ನೀವು, ನನ್ನ ಜೀವದಂತಿರುವ ನೀವು ಹೀಗಿರುತ್ತಾ ನನಗೆ ಅಪಮಾನಗಳು
ದುಶ್ಯಾಸನವನ್ನು ಕೌರವರು ಸಾಯುವುದಕ್ಕೆ ಯಮನ ಮಾಡಿದ್ದಾರೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇದರಿಂದ ಆಗತ್ತೇನು ಗೊತ್ತೇ? ನಮ್ಮ ಪ್ರದಕ್ಷಿಣೆಯನ್ನೇ ಅಣ್ಣ ಚಿಂತೆಯನ್ನು ಬಿಡು. ನಮ್ಮ ಕುಲವನ್ನೇ ಕೆಡಿಸುವುದಕ್ಕೆ ಕೌರವ ಪಾಂಡವರ ಹೊರ ಹೊತ್ತು ಯಾವನಿದ್ದಾನೋ ಒಬ್ಬ ಅಂತ ಆ ಕರ್ಣನ ಶಿರವನ್ನು ಕರೆಯ ಕೃಷ್ಣ ಸ್ವಾಮಿ ಸಂಧಾನಕ್ಕೆ ಎಂಬುದಾಗಿ ಹೇಳಿದರು. ಆ ಸಂಧಾನ ಮುರಿದು ಹೋಯಿತು, ಸಂಗ್ರಾಮ ನಿರ್ಣಯವಾಯಿತು. ಇದಕ್ಕೆಲ್ಲ ಒಂದು ರೀತಿಯಲ್ಲಿ ಕಾರಣ ಆ ಶಕುನಿ. ಆ ಶಕುನಿಯನ್ನು ಮುಂದೆ ಬರುವಂತಹ ಅವಮಾನಿಸಿ ಯುದ್ಧಕ್ಕೆ ಆಹ್ವಾನಿಸಿದ್ದಾನಲ್ಲ, ಆ ರಣರಂಗದಲ್ಲಿ ಯುವಕನನ್ನು ನಾನು ಗೆಲ್ಲುತ್ತೇನೆ. ಸಂತೋಷವಾಯಿತು. ಶ್ರದ್ಧೆಯ ಭಾಗಗಳು ದೇವರೇ, ಒಂದು ವಿಚಾರ ಹೇಳಿದ್ದೆ. ನಾನು ಮೊದಲು ಶಾಂತನಾಗೇ ಇದ್ದ. ಯುದ್ಧ ಬೇಡ ಬೇಡ ನಿನ್ನ ಗುಣ ಅದು. ನನ್ನ ಗುಣ. ಆದರೂ ನನ್ನ ತಮ್ಮಂದಿರೆಲ್ಲ ನನ್ನ ಮಾತಿಗೆ ಹೋಗೊಟ್ಟು ಸುಮ್ಮನೆ ಈಗ ನಿನಗೆ ಅಪಮಾನ ಆದಾಗ ಅವನ ಮನಸ್ಸಿನ ಒಳಗಿದಂತ ಕೋಪವನ್ನೆಲ್ಲ ಹೊರಗಡೆ ಇದ್ದಾನೆ. ಅದು ಇಂದಿನ ಕೋಪ ಅಲ್ವಲ್ಲ, ಮೊದಲಿಂದಲೇ ಇಂದಿನ ಕೋಪ ಅದು. ಹಾಗಾದ್ರೆ ಅವರಿಗೆಲ್ಲ ಯುದ್ಧಂತಾದಾಗ ಅದಿತ್ತು ಮತ್ತೇನು ಮಾಡೋಣ? ಯುದ್ಧ ಆಗಲಿ, ನೋಡೋಣ. ಯಾವಾಗ ಅಲ್ಲ ಅಂತ ನಿಜವಾಗಿದ್ದ ಬಂದ ಯುದ್ಧ ಆಗಲಿಲ್ಲ. ಯಾಕಂದ್ರೆ ಈಗ ನಾವು ಹೇಳ್ತಾನ ಅಂತ ತಿಳ್ಕೊಂಡಿದ್ದೆ ಕಾಂತಾರವೇ ವಾಸಿ ನಮಗೆ ಅಂತ. ದೇವ್ರೇ, ಅಲ್ಲಿ ಇದ್ದವ ನಾವು, ಕಾಂತಾರಲ್ಲೇ ಹುಟ್ಟಿದವರೇ ನಾವು. ನಮಗೆ ಕಾಂತಾರವೇ ಇಷ್ಟ ಹೌದು. ಆದರೆ ನೀನು ಬಿಡಬೇಕಲ್ಲ. ಆವಾಗ ತೋರಿಸ್ತಾ ಇದ್ದವ
ನನಗೆ ನೀನು ಸಂಧಾನಕ್ಕೆ ಹೊರಡುವಾಗಲೇ ಒಂದು ಮಗನಾಗಿ ನಮ್ಮ ಇವರ ಮಡದಿಯನ್ನ ದ್ರೌಪದಿಯನ್ನು ಸಂತೈಸಿ ಅವಳಿಗೆ ಕೊಟ್ಟಂತಹ ಮಾತು ಆವಾಗಲೇ ಒಳಗೆ ಏನೋ ಇದಂತ ಆವಾಗ ಹಂಗಾಗಿಲ್ಲ ದೇವರೇ. ಅವಳು ಮಾತಾಡಿದ್ದು ಮಾತ್ರ ಕೈ ತೋರಿಸಿದ್ದು ಮುಡಿ ಕಟ್ಟುವ ಸಮಯ ಬರಬೇಕು ಅಂತ ಅದಕ್ಕೆ ಬೇಕಾಗಿ ಯುದ್ಧವೇ ಆಗಬೇಕು ಅಲ್ವೇ? ಆಗಿ ದೇವರೇ ಯುದ್ಧ ಆಗಬೇಕಂತಾದ್ರೆ ಯಾವಾಗ ಬೇಕಾದ್ರೂ ಆಗಬೇಕು. ಯಾವಾಗ ಬೇಕು ಅಲ್ಲ, ಮತ್ತೆ ದಿನ ನಿಶ್ಚಯವಾಗಿದೆ. ಅವಧಿ ಒಂದರವಿಲ್ಲ ನಾಡಿನ ದಿವಸದೊಳಗೆ ಪೌರುಷವ ಕೇಳಿಯ ಅಣ್ಣನೇ ಹೇಳಿದಂತೆ ಹೆಚ್ಚು ದಿವಸಗಳು ಏನೂ ಇಲ್ಲ. ಸಮಯ ಬಂದಾಗ ಹೋಗೋಣ. ನಾಳೆಯೇ ನಿಶ್ಚಯವಾಗಿ ಬಂದಿದ್ದೇನೆ. ನಾಳೆಯೇ ಯುದ್ಧ ಆರಂಭ. ಅದಕ್ಕೋಸ್ಕರವಾಗಿ ಯಾವಾಗ ಸಂಧಾನ ಮುರಿಯಿತು ಒಬ್ಬೊಟ್ಟಲಿನಲ್ಲಿ ರಣವೀರ್ಯವನ್ನು ಕಂಡಿದ್ದ ಆಗಲೇ ರಣಸಿದ್ಧತೆಗೆ ಆತ ಕೊಡಬೇಕುವುದು ಮಾನಸಿಕವಾಗಿ ಅಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಪಾಂಡವರನ್ನು ಕೊಲ್ಲಬೇಕು, ಪಾಂಡವರಲ್ಲಿರುವಂತ ಎಲ್ಲರನ್ನು ನಾಶ ಮಾಡಬೇಕು ಎಂಬ ಉದ್ದೇಶದಿಂದ ಎಲ್ಲ ಸತ್ಯಾಗಿರಬಹುದು. ಪ್ರತಿಯೊಬ್ಬರನ್ನು ಕೂಡ ಗಮನಿಸಿದ ನಾನು ಅವರ ಮಾನಸಿಕವಾದಂತಹ ದುಗುಡ ಏನಿದೆ, ಅಲ್ಲಿ ಉಂಟಾದಂತಹ ವಿಸ್ಮಯಗಳು ಏನಿದೆ, ಯಾವುದೇ ಹೆದರಿಕೆ ಇದೆ, ಎಲ್ಲರ ಮುಖಭಾವದಲ್ಲಿ ಗಮನಿಸಿದ ನಾನು ಆತಂಕ ಅಲ್ಲಿ ಕಡುಗಟ್ಟಿದೆ ಅಂತಾದಾಗ ಒಳ್ಳೆಯದೇ ಆಯ್ತು, ಹೆಚ್ಚು ಬೇಕಾಗಿಲ್ಲ. ಈಗ ನೀನು ಮಾಡಬೇಕಾದ್ದೇನು? ಧರ್ಮದ ಅನುಯಾಯಿಗಳಾದಂತಹ ನಿನ್ನ ಬೆಂಬಲಕ್ಕೆ ನಿಲ್ಲಬಲ್ಲಂತಹ ದೂರದಿಂದಲೇ ನಾವು ಪಾಂಡವರ ಹಿತಾಕಾಂಕ್ಷಿಗಳು ಅಂತ ಹೇಳ್ತಾ ಬಂದವರಿಗೆಲ್ಲ ಓಲೆಯನ್ನು ಕಳುಹಿಸಿ ಯುದ್ಧಕ್ಕೆ ಸಿದ್ಧರಾಗಿ ಬರಲಿ. ಅವರಲ್ಲಿರುವಂತಹ ಸೈನ್ಯವು ನಮ್ಮಲ್ಲಿ ಒಡಮೂಡಲಿ. ಆ ಮುಖೇನವಾಗಿ ನಮ್ಮ ಸೈನ್ಯ ಬಲಿಷ್ಠವಾಗಲಿ. ಹೇಳಿದ್ರಲ್ಲ ಕೆಲವರು 7 ಅಂತ ಹೇಳಿದ್ರು. 7,00,000 ಸೈನ್ಯ ನಮ್ಮಲ್ಲಿ ಮಿಳಿತಗೊಂಡಿದೆ ನಮ್ಮ ಜೊತೆಯಲ್ಲಿ ಆದ ಮೇಲೆ ಇನ್ನು ಆಗಬೇಕಾದ್ದೇನು? ನಾವು ಸಿದ್ಧರಾಗಿದ್ದೇವೆ ಅಂತ ಕೌರವನಿಗೆ ತಿಳಿಯಬೇಕು. ಆಳನ್ನು ಅಟ್ಟುವುದರ ಮೂಲಕವಾಗಿ ನಮ್ಮ ಮುಖವಾಗಿ ಆತ ಹೋದರೆ ಅವರು ಸಿದ್ಧರಾಗಿ ಬರಲಿ. ನೀನು ಗ್ರಹಿಸಿದೆ ತಡ ಹೋದ ಮನಸ್ಸನ್ನು ಗ್ರಹಿಸುವ ಮನಸ್ಸನ್ನು ದೂತನಿಗೂ ಕೂಡ ಅಂತ ಸಂಸ್ಕಾರ ಉಂಟು ಆಯ್ತೋ ಇಲ್ಲ. ಎಲ್ಲರಿಗೂ ಯುದ್ಧ ಆಗ್ಬೇಕಂತಂದ್ರೆ ನಾನೇನು ಮಾಡುವುದು? ಹಾಗೆ ಹೇಳುವಾಗ ಹಾಗೆ ಹೇಳಿದ ಕೂಡ ಉಳಿದವರ ಉತ್ಸಾಹ ಭಂಗವಾಗ್ತದೆ. ಪ್ರತಿ ಸಲ ಹೇಳಿದ ನಾನು ಶಾಸನಕ್ಕೆ ಹೋಗ್ತೇನೆ, ಕಾನೂನಕ್ಕೆ ಹೋಗ್ತೇನೆ ಅಂತ ಇಲ್ಲಿಯವರೆಗೆ ಹೇಗೂ ಯುದ್ಧ ಸಮನಿಸಿತು ಆದ ಮೇಲೆ ಆಗಬೇಕಾದ್ದೇನು? ಹಿರಣ್ಯವತಿ ನದಿಯ ತಟದಲ್ಲಿರುವಂತಹ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರ, ಅದರ ಪಶ್ಚಿಮ ಭಾಗದಲ್ಲಿ ನಮ್ಮ ಸೇನೆ ನಡೆಯೂಡಬೇಕು. ಕಾಣುವಂತಹ ಸೂರ್ಯೋದಯ ನಮ್ಮ ಪಾಲಿಗೆ, ನಮ್ಮ ಬದುಕಿನ ಸೂರ್ಯೋದಯವಾಗಬೇಕು, ನಮ್ಮ ಪಾಲಿಗೆ ವಿಜಯವಾಗಬೇಕು. ಅದಕ್ಕೋಸ್ಕರವಾಗಿ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರಕ್ಕೆ ಹೋಗೋಣ. ದೇವರೇ, ಇಷ್ಟೆಲ್ಲ ಸಿದ್ಧತೆ ಆದಾಗ ನಮ್ಮಲ್ಲಿ 7,00,000 ಮಂದಿ ಸೇರಿದ್ದಾರೆ ಅಲ್ವೇ? ದೇವರೇ, ಒಂದು ವಿಚಾರ ಪಾಂಡವರ ಕಡೆ ನಮ್ಮಲ್ಲಿ ನಮ್ಮ ಗುರುಗಳಂತಹ ದ್ರೋಣಾಚಾರ್ಯ ಅವರನ್ನು ಕೊಲ್ಲುವುದಕ್ಕಾಗಿ ಒಬ್ಬ ಹುಟ್ಟಿದವನಿಂದ ಅಲ್ವಾ?